ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೆಣಸಿನಕಾಯಿನ ಪ್ರತಿಯೊಬ್ಬರು ಡೈಲಿ ಅಡುಗೆಗೆ ಯೂಸ್ ಮಾಡ್ತೀವಿ. ಪಾಟಿಂದ ಕುಯ್ಕೊಂಬಂದು ಡೈರೆಕ್ಟಾಗಿ ಅಡುಗೆಗೆ ಯೂಸ್ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನಿವತ್ತು ಮೆಣಸಿನಕಾಯಿನ ಮನೆಯಲ್ಲೇ ಯಾವ ರೀತಿ ಬೆಳೆಯೋದು ಅಂತ ತೋರಿಸ್ತೀನಿ. ಮೆಣಸಿನಕಾಯಿನ ಬೆಳೆಯೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ. ಗಾರ್ಡನಿಂಗ್ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲದೆ ಇರೋರು ಕೂಡ ತುಂಬ ಈಸಿಯಾಗಿ ಬೆಳ್ಕೋಬಹುದು. ಜಾಗನೂ ಜಾಸ್ತಿ ಬೇಕಾಗಲ್ಲ. 8ರಿಂದ 10 ಇಂಚಿನ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳ್ಕೋಬಹುದು. ವರ್ಷ ಇಡೀ ಮೆಣಸಿನಕಾಯಿನ ಯಾವ ಟೈಮಲ್ಲಿ ಬೇಕಾದರೂ ಬೆಳ್ಕೋಬೋದು. ಆದರೆ ವಿಂಟರ್ ಮುಗಿಯೋ ಟೈಮಲ್ಲಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಹಾಕಿದರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ಲಿ ಕೂಡ ಹಾಕೋಬಹುದು. ಮೆಣಸಿನಕಾಯಿ ಗಿಡನ ಸೀಡ್ಸಿಂದ ಬೆಳಿಬೋದು ಅಥವಾ ನರ್ಸರಿಗಳಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ, ಸ್ಯಾಪ್ಲಿಂಗ್ಸ್, ಅದನ್ನು ತಂದು ಕೂಡ ಬೆಳಿಬಹುದು. ಒಣಮೆಣಸಿನ್ಕಾಯಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದರೊಳಗಿರೋ ಸೀಡ್ಸ್ನ ಬಿಡಿಸ್ಬಿಟ್ಟು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಕೂಡ ಹಾಕ್ಬೋದು. ಅಥವಾ ನರ್ಸರಿಗಳಲ್ಲಿ ಅಥವಾ ಶಾಪ್ಗಳಲ್ಲಿ ಈ ರೀತಿ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ, ಇದನ್ನು ಕೂಡ ಹಾಕ್ಬೋದು. ಇದರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅವರು ಕರೆಕ್ಟಾಗಿ ಜರ್ಮಿನೇಟ್ ಆಗೋವಂಥ ಸೀಡ್ಸ್ನೇ ಹಾಕಿರ್ತಾರೆ. ಈ ರೀತಿ ಪ್ಯಾಕೆಟಲ್ಲಿ ಸಿಗುವಂಥ ಸೀಡ್ಸು ಒಳ್ಳೆ ಕಂಪ್ನಿದಾಗಿದ್ದರೆ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಕೂಡ ಮಾಡಿರ್ತಾರೆ. ತುಂಬ ಬೇಗ ಜರ್ಮಿನೇಟ್ ಕೂಡ ಆಗುತ್ತೆ. ಮೆಣಸಿನ್ಕಾಯಿ ಬೀಜಗಳನ್ನ ಪಾಟಲ್ಲಿ ಅಥವಾ ಒಂದು ಟ್ರೇನಲ್ಲಿ ಹಾಕೋಬೇಕು. ಫಸ್ಟು ಸೀಡ್ಸ್ ಹಾಕಿ ಚಿಕ್ಕ ಚಿಕ್ಕ ಸಸಿಗಳನ್ನ ಮಾಡಿಕೊಂಡು ಆಮೇಲೆ ಬೇರೆ ಕಡೆಗೆ ಪಾಟಿಗೆ ಅಥವಾ ಗ್ರೋ ಬ್ಯಾಗ್ ಅಥವಾ ನೆಲಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಸೀಡ್ಸ್ ಹಾಕೋದಕ್ಕೆ ಕೋಕೋಪೀಟ್ ಮತ್ತು ವರ್ಮಿ ಕಾಂಪೋಸ್ಟ್ ಇದೆರಡೂ ಈಕ್ವಲ್ ಆಗಿ ತಗೋಬೋದು. ಸೀಡ್ಸ್ ಹಾಕೋದ್ರ ಬಗ್ಗೆ ಈಗಾಗಲೇ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಹಾಗಾಗಿ ನಾನು ಇದರಲ್ಲಿ ಡೈರೆಕ್ಟಾಗಿ ಗಿಡ ಬಂದ ಮೇಲೆ ತೋರಿಸ್ತಾ ಇದ್ದೀನಿ. 10 ದಿನದೊಳಗೆ ಜರ್ಮಿನೇಟ್ ಆಗುತ್ತೆ. 20 ದಿನಕ್ಕೆ 3ರಿಂದ 4 ಎಲೆಗಳು ಬಂದಿರುತ್ತೆ. ಆವಾಗ ನೀವು ಈ ಗಿಡಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದು. ಇದಕ್ಕೆ ಪಾಟಿಂಗ್ ಮಿಕ್ಸ್, ಮರಳು, ಮಣ್ಣು ಮತ್ತು ಕಾಂಪೋಸ್ಟ್ ಈ ಮೂರನ್ನು ಈಕ್ವಲ್ ಆಗಿ ಹಾಕೋಬೇಕು. ಇದ್ರ ಜೊತೆಗೆ ನೀಮ್ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಫಂಗಿಸೈಡ್ ಹಾಕೋ ಅವಶ್ಯಕತೆ ಇರಲ್ಲ. ಒಂದೇ ಪಾಟಲ್ಲಿ 3ರಿಂದ 4 ಗಿಡಗಳನ್ನ ಹಾಕಿದರೆ ಗಿಡಕ್ಕೆ ಸಿಗಬೇಕಾಗಿರೋ ಪೋಷಕಾಂಶಗಳು ಕಡಿಮೆ ಆಗಿ ಕಾಯಿ ಸರಿಯಾಗಿ ಬಿಡೋದಿಲ್ಲ. ಹಾಗಾಗಿ 8 ಇಂಚ್ ಅಥವಾ 10 ಇಂಚಿನ ಪಾಟ್ ಆದರೆ ಒಂದೇ ಗಿಡನ ನೆಡಬೇಕು. ದೊಡ್ಡ ಸೈಜಿನ ಗ್ರೋ ಬ್ಯಾಗ್ ತೊಗೊಂಡ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 8 ಇಂಚ್ ಆದರೂ ಗ್ಯಾಪ್ ಇರಬೇಕು. ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕಿರೋರು ಗಿಡ ನೆಟ್ ಮೇಲೆ 1 ವಾರ ನೆರಳಲ್ಲಿಡಬೇಕು. ಆಮೇಲೆ ಪೂರ್ತಿ ಬಿಸಿಲಲ್ಲಿಡಬೇಕು. ಮೆಣಸಿನಕಾಯಿ ಗಿಡಕ್ಕೆ ತುಂಬ ಬಿಸಿಲು ಬೇಕೇ ಬೇಕು. ಬಿಸಿಲು ಕಡಿಮೆ ಆಗಿ ನೆರಳು ಜಾಸ್ತಿ ಆದರೆ ಇದರಲ್ಲಿ ಕಾಯಿ ಬಿಡಲ್ಲ. ಗಿಡ 6 ಇಂಚ್ ಉದ್ದ ಬೆಳೆದ್ಮೇಲೆ ಅದನ್ನು ಚೂಟ್ಬಿಟ್ಟು ಅದ್ರ ಪಕ್ಕ ಬ್ರಾಂಚಸ್ ಬೆಳೆಯೋಕ್ಕೆ ಬಿಡಬೇಕು. ಪಿಂಚಿಂಗ್ ಮಾಡದೆ ಹೋದರೆ ಗಿಡ ಉದ್ದ ಬೆಳೆಯುತ್ತೆ, ಆವಾಗ ಕಾಯಿಗಳು ಜಾಸ್ತಿ ಬಿಡಲ್ಲ. ಪಿಂಚಿಂಗ್ ಮಾಡಿದಾಗ ಬ್ರಾಂಚಸ್ ಜಾಸ್ತಿ ಆಗುತ್ತೆ, ಗಿಡ ಬುಷಿಯಾಗಿ ಬೆಳೆಯುತ್ತೆ, ಕಾಯಿಗಳು ತುಂಬ ಬರುತ್ತೆ. ಸೀಡ್ಸ್ ಹಾಕಿ 2 ತಿಂಗಳಷ್ಟರೊಳಗೆ ಹೂ ಬರುತ್ತೆ. ಮೆಣಸಿನಕಾಯಿ ಗಿಡದಲ್ಲಿ ಅದೃಷ್ಟಕ್ಕದು ಪಾಲಿನೇಷನ್ ಆಗುತ್ತೆ. ದುಂಬಿಗಳು ಬರಲೇಬೇಕು ಅಂತ ಇಲ್ಲ, ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತಾರೆ. ಸನ್ಲೈಟಿಂದ ಅಥವಾ ಗಾಳಿಯಿಂದ ಅದೃಷ್ಟಕ್ಕದು ಪಾಲಿನೇಷನ್ ಆಗುತ್ತೆ. ಹೂವಿನ ಸ್ಟೇಜಲ್ಲಿ ನೀರು ತುಂಬ ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಆದರೆ ಹೂ ಡ್ರಾಪ್ ಆಗ್ಬೋದು. ಹಾಗಾಗಿ ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ಹಾಕಬೇಕು. ಮಣ್ಣು ತುಂಬ ಗಟ್ಟಿಯಾದಾಗೆ 15 ದಿನಕ್ಕೊಂದ್ಸಲ ಮಣ್ಣನ್ನು ಕುಬಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು. ಈ ಮೆಣಸಿನಕಾಯಿ ಗಿಡಕ್ಕೆ ಹುಳುಗಳ ಕಾಟ ಜಾಸ್ತಿ. ಹಾಗಾಗಿ ತಿಂಗಳಲ್ಲಿ 2 ಸಲ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕು. ಆರ್ಗ್ಯಾನಿಕ್ ಆಗಿರೋ ಕಾಂಪೋಸ್ಟೇ ಹಾಕಬೇಕು. 20ರಿಂದ 25 ದಿನಕ್ಕೊಂದ್ಸಲ ಯಾವುದೇ ಕಾಂಪೋಸ್ಟ್ನ ಹಾಕಬಹುದು. ಮೆಣಸಿನಕಾಯಿ ಬಿಡೋಕ್ಕೆ ಶುರು ಆದಮೇಲೆ ಕಾಯಿ ಇದ್ದಾಗಲೇ ಅದನ್ನು ಕುಯ್ತಾ ಇರಬೇಕು. ಅದನ್ನು ಹಾಗೆ ಬಿಟ್ಟರೆ ಹಣ್ಣಾಗುತ್ತೆ, ಆವಾಗ ಹೊಸ ಕಾಯಿಗಳು ಬಿಡೋದು ಕಡಿಮೆ ಆಗುತ್ತೆ. ಕಾಯಿನ ಕುಯ್ತಾ ಇದ್ದರೆ ಪುನಃ ಅದರಲ್ಲಿ ಹೊಸ ಕಾಯಿಗಳು ಬರ್ತಾ ಇರುತ್ತೆ. ಹೀಗೆ 2ರಿಂದ 3 ತಿಂಗಳ ತನಕ ಕಂಟಿನ್ಯೂಸ್ ಆಗಿ ಕಾಯಿ ಬಿಡ್ತಾ ಇರುತ್ತೆ. ಮೆಣಸಿನಕಾಯಿ ಗಿಡಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ರೋಗ ಯಾವುದು ಅಂತಂದರೆ ಎಲೆಗಳು ಸುರುಳಿ ರೀತಿ ಸುತ್ತಕೊಳ್ಳೋದು. ಇದನ್ನು ಲೀವ್ಸ್ ಕರ್ಲಿಂಗ್ ಅಂತ ಹೇಳ್ತಾರೆ. ಎಲೆಗಳ ಹಿಂದೆ ತುಂಬ ಸಣ್ಣ ಹುಳುಗಳು, ಕಣ್ಣಿಗೆ ಕಾಣಿಸದೇ ಇರೋವಂಥ ಹುಳುಗಳು, ಟ್ರಿಪ್ಸ್ ಮತ್ತು ವೈಟ್ ಫ್ಲೈಸ್ ಅಂತ, ಅದು ಎಲೆನಲ್ಲಿರೋ ರಸನೆಲ್ಲ ಹೀರ್ಕೊಂಡಾಗ ಎಲೆಗಳು ಈ ರೀತಿ ಸುರುಳಿ ರೀತಿ ಸುತ್ತಕೊಳ್ಳುತ್ತೆ. ಇದು ವೈರಸ್ ರೀತಿ ಒಂದು ಗಿಡಕ್ಕೆ ಬಂದರೆ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನೀವು ಇದನ್ನು ಅಬ್ಸರ್ವ್ ಮಾಡಿದರೆ ಎಲ್ಲೆಲ್ಲಿ ಈ ರೀತಿ ಆಗಿದೆ ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಆ ಗಿಡಕ್ಕೆ ಬಯೋ ಎನ್ಸೈಮ್ನ ಸ್ಪ್ರೇ ಮಾಡ್ಬೋದು. ತುಂಬ ಗಿಡಗಳನ್ನ ಹಾಕಿರೋರು ಶಾಪಿಂದ ಮೆಡಿಸಿನ್ನೇ ತಂದು ಸ್ಪ್ರೇ ಮಾಡಬೇಕಾಗತ್ತೆ.
ಈ ರೀತಿ ರೋಗ ಬಂದಾಗ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿಂದ ಮಾಡಿರೋವಂಥ ಬಯೋ ಎನ್ಸೈಮ್ನ ಸ್ಪ್ರೇ ಮಾಡಬಹುದು. ಮೆಣಸಿನಕಾಯಿ ಗಿಡ 1.5 ಇಂದ 2 ವರ್ಷ ತನಕ ಬರುತ್ತೆ. ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಮಣ್ಣನ್ನು ಚೆನ್ನಾಗಿ ಕುಬ್ಕಿ ಗೊಬ್ಬರ ಕೊಟ್ಟರೆ ಅದರಲ್ಲಿ ಪುನಃ ಕಾಯಿ ಬರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಮೆಣಸಿನಕಾಯಿ ಗಿಡನ ಯಾವ ರೀತಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ಆಯಿತು. ತುಂಬ ಈಸಿಯಾಗಿ ಯಾರು ಬೇಕಾದರೂ ಬೆಳಿಬೋದು. ಆದರೆ ಒಂದೊಂದು ಸಲ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಗಿಡಗಳು ಬರಲ್ಲ. ಇದಕ್ಕೆ ಒಂದೇ ಕಾರಣ ಅಂತಲ್ಲ, ತುಂಬ ಕಾರಣಗಳಿರುತ್ತೆ. ಮಣ್ಣು ಚೆನ್ನಾಗಿಲ್ಲದೆ ಇದ್ದಾಗ ಅಥವಾ ಮಣ್ಣಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೆ, ಸೀಡ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಗ ನಾವು ನಿರೀಕ್ಷೆ ಮಾಡಿರೋ ರಿಸಲ್ಟ್ ನಮಗೆ ಸಿಗಲ್ಲ.